ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಈ ಸಂಕಟ ಮುಖ್ಯಮಂತ್ರಿಗಳಿಗೆ ಮೊದಲಿಂದನೂ ಇದೆ, ಆದರೆ ಬಗೆಹರಿಯುವ ಲಕ್ಷಣ ಕಾಣಿಸ್ತಿಲ್ಲ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಸಚಿವ ಸಂಪುಟ ಸಭೆ ಇತ್ತು, ಆದರೆ ಈಗ ಅದಿಲ್ಲ. ಮೇ 11ಕ್ಕೆ ಪೋಸ್ಟ್ಪೋನ್, ಮುಂದೂಡಿಕೆ ಆಗಿದೆ. ಬ್ರೇಕಿಂಗ್ ನ್ಯೂಸ್. ಸಾಮಾನ್ಯ ಗುರುವಾರ ಮಾಡ್ತಾರೆ ಕ್ಯಾಬಿನೆಟ್ ಮೀಟಿಂಗ್, ಇಲ್ಲ ಅಂತಲ್ಲ. ಆದರೆ ನಾಳಿನ ಕ್ಯಾಬಿನೆಟ್ ಮೀಟಿಂಗ್, ಸಂಪುಟ ಸಭೆ ಏನಿದೆ, ಸಚಿವ ಸಂಪುಟ ಸಭೆ, ಅದನ್ನು ಮೇ 11 ಮುಂದಿನ ಬುಧವಾರಕ್ಕೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ. ಮೇ 11ಕ್ಕೆ ಏನಾದರೂ ಕ್ಯಾಬಿನೆಟ್ ಪಟ್ಟಿ ಫೈನಲ್ ಆಗುತ್ತಾ ಅನ್ನೋದು ಈಗಿರೋ ಪ್ರಶ್ನೆ. ದೆಹಲಿ ಸಂದೇಶಕ್ಕೋಸ್ಕರ ಮುಖ್ಯಮಂತ್ರಿಗಳು ಕಾದು ಕುಳಿತಿದ್ದಾರಾ? ಹಾಗಾಗಿ ಪೋಸ್ಟ್ಪೋನ್ ಆಗೋಯ್ತಾ? ಮೇ 11ರೊಳಗೆ ಸಂಪುಟ ಸಂಕಟಕ್ಕೆ ಮುಕ್ತಿ ಸಿಗುವ ಸಾಧ್ಯತೆ ಇದೆಯಂತೆ. ಪಟ್ಟಿಗೆ ಗ್ರೀನ್ ಸಿಗ್ನಲ್ ಬಂದ ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿರಬಹುದು, ಗೊತ್ತಿಲ್ಲ. ವಾರದೊಳಗೆ ಪಟ್ಟಿಗೆ ಹೈಕಮಾಂಡ್ ಮುದ್ರೆ ಏನಾದರೂ ಒತ್ತಿದ್ರೆ ಅಲ್ಲಿಗೆ ಈ ಸಂಕಟದಿಂದ ಒಂಚೂರು ಆಚೆಗೆ ಬಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ಬೋದು ಅನ್ನುವ ಬೆಳವಣಿಗೆ ನಡೀತಾ ಇದೆ ಅಂತ ಅನಿಸ್ತಾ ಇದೆ. ಮುಂದಿನ ಚುನಾವಣೆಯ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು 2023 ಮುಂದಿನ ವರ್ಷ ಕರ್ನಾಟಕದ ವಿಧಾನಸಭೆ ಚುನಾವಣೆ ಇದೆ. ಹಾಗಾಗಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನು, ರೀಶಫಲಿಂಗು ಏನೇನಾಗುತ್ತೆ ಅಂತ ಎಲ್ರಿಗೂ ಕುತೂಹಲ ಅಂತೂ ಇದ್ದೇ ಇದೆ. ಕೆಲವರು ಟೆನ್ಷನ್ನು, ನಮ್ಮ ಸೀಟ್ ಇರುತ್ತಾ ಇಲ್ವಾ ಅಂತ, ಕೆಲವರು ಎಕ್ಸೈಟ್ಮೆಂಟು, ನಾವು ಕ್ಯಾಬಿನೆಟ್ ಒಳಗೆ ಹೋಗ್ತೀವಾ ಇಲ್ವಾ ಅಂತ, ಈ ಥರದ್ದೆಲ್ಲ ಇರೋದೆ. ಆತಂಕ, ಕುತೂಹಲ ಎಲ್ಲವೂ ಇರುವುದರಿಂದ ನಾಳೆ ನಡೀಬೇಕಾದಂಥ ಕ್ಯಾಬಿನೆಟ್ ಮೀಟಿಂಗ್ ಮೇ 11 ಮುಂದಿನ ಬುಧವಾರಕ್ಕೆ ಪೋಸ್ಟ್ಪೋನ್ ಆಗಿದೆ. ಅಷ್ಟರೊಳಗೆ ಇದೇನಾದರೂ ಫೈನಲೈಸ್ ಆದರೆ ನರೇಂದ್ರ ಮೋದಿಯವರು ಯುರೋಪ್ ಪ್ರವಾಸದಿಂದ ವಾಪಸ್ ಬರಬೇಕು. ಬಂದ ನಂತರದಲ್ಲಿ ಈಗಾಗಲೇ ಅಮಿತ್ ಶಾ ಅವರು ಒಂದಷ್ಟು ಮಾತುಕತೆ ಆಗಿಲ್ಲಿ ಹೋಗಿದ್ದಾರೆ. ಫೈನಲ್ ಅದರಿಂದ ಓಕೆ ಅಂತ ಟಿಕ್ ಮಾರ್ಕ್ ಹಾಕೊಂಡು ಗ್ರೀನ್ ಸಿಗ್ನಲ್ ಹಾಕೊಂಡು ಸೀಲ್ ಹೊತ್ತಿದ್ರೆ ಅಲ್ಲಿಗೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ಬಿಡ ಅಂತ ಕಾಯ್ತಿರಬಹುದೇನೋ ಮುಖ್ಯಮಂತ್ರಿಗಳು. ಇದು ಈಗ ಕಂಡಿರುವಂಥ ಡೆವಲಪ್ಮೆಂಟ್ಸ್. ವಾರದೊಳಗೆ ಪಟ್ಟಿ ಅಂತಿಮ ಆದರೆ ದೆಹಲಿ ಸಂದೇಶಕ್ಕೆ ಹೋದಾಗ ಕಾದು ಕುಳಿತಿರುವ ಮುಖ್ಯಮಂತ್ರಿಗಳಿಗೆ ಆ ಲಿಸ್ಟ್ ಸಿಕ್ಕರೆ ಆಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಮಾಡುವ ಎಲ್ಲ ಆಯಾಮವೂ ಇರುತ್ತೆ. ಮೇ 11ಕ್ಕೆ ಈ ಕ್ಷಣಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಫಿಕ್ಸ್ ಆಗಿದೆ. ಏನು ನಡೀತಿದೆ ಹಾಗಿದ್ರೆ ಅಂತ ಕೇಳೋಣ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಲೈವ್ ಜಾಯಿನ್ ಆಗ್ತಿದ್ದಾರೆ. ಲೆಟ್ಸ್ ಗೋ ಲೈವ್. ಹಾಗಿದ್ರೆ ವಿಧಾನಸೌಧದಿಂದ ಚಿದಾನಂದ ಪಟೇಲ್ರೇ, ಗುಡ್ ಆಫ್ಟರ್ನೂನ್. ಈ ಸಂಕಟ ಮುಖ್ಯಮಂತ್ರಿಗಳಿಗೆ ಬಿಸಿ ತುಪ್ಪ ಯಾವಾಗಲೂ ಕೂಡ. ಈಗಲಾದರೂ ಬಗೆಹರಿಯುತ್ತೇನೋ ಅಂದರೆ ಮತ್ತೆ ಇನ್ನೊಂದು ವಾರ ಮುಂದಕ್ಕೆ ಹೋಗ್ತಾ ಇದೆ. ಏನಾಗ್ತಿದೆ ಬಿಜೆಪಿಯ ಒಳಗೊಳಗೆ ಡೆವಲಪ್ಮೆಂಟ್ಸ್ಗಳು? ಹರೀಶ್ ನಾಗರಾಜ್, ರಾಜ್ಯ ಸಚಿವ ಸಂಪುಟ ಸಭೆ ನಾಳೆ ನಡೀಬೇಕಿತ್ತು. ಆದರೆ ದಿಢೀರ್ನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮೇ 11ನೇ ತಾರೀಕಿಗೆ ಮುಂದೂಡಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಏನು ದೆಹಲಿಗೆ ಹೋದ ನಂತರ ನಾವು ತೀರ್ಮಾನವನ್ನು ಮಾಡ್ತೀವಿ. ಅದು ಸಂಪುಟ ಪುನರ್ರಚನೆ ಇರ್ಬೋದು, ವಿಸ್ತರಣೆ ಇರ್ಬೋದು, ನಾಯಕತ್ವ ಬದಲಾವಣೆ ವಿಚಾರ ಇರ್ಬೋದು, ಎಲ್ಲವನ್ನೂ ಕೂಡ ದೆಹಲಿಗೆ ಹೋಗಿ ತೀರ್ಮಾನ ಮಾಡ್ತೀವಿ. ಆ ತೀರ್ಮಾನವನ್ನು ತಮಗೆ ತಿಳಿಸ್ತೀವಿ ಅಂತೇಳಿ ನಿನ್ನೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲಿ ಇವತ್ತು ಬೆಳಿಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ದೆಹಲಿಗೆ ಹೋದ ಮೇಲೆ ಎಲ್ಲವನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಕಾಯ್ತಾ ಇದ್ದೀನಿ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಸಂಪುಟ ವಿಸ್ತರಣೆ ಇರ್ಬೋದು, ಪುನರ್ರಚನೆ ಇರ್ಬೋದು, ನಾಯಕತ್ವ ಬದಲಾವಣೆ ವಿಚಾರ ಇರ್ಬೋದು, ಎಲ್ಲದರಲ್ಲೂ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಗೊಂದಲಕ್ಕೆ ಒಳಗಾಗಿರುವಂಥದ್ದು. ಈಗಾಗಲೇ ದೆಹಲಿಯ ತೀರ್ಮಾನದಂತೆ ನಡೆದುಕೊಳ್ಳಲಿಕ್ಕೆ ತೀರ್ಮಾನ ಮಾಡಿರುವಂಥ ಬಸವರಾಜ ಬೊಮ್ಮಾಯಿ ಅವರು ಇದೇ ಕಾರಣಕ್ಕಾಗಿ ಸಚಿವ ಸಂಪುಟ ಸಭೆಯನ್ನು ಕೂಡ ಮುಂದೂಡಿದ್ದಾರೆ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಎಲ್ಲೊಂದು ಕಡೆ ಅದು ನಾಯಕತ್ವ ಬದಲಾವಣೆ ಇರ್ಬೋದು, ಸಂಪುಟ ಪುನಾರಚನೆ ಇರ್ಬೋದು, ಅಥವಾ ವಿಸ್ತರಣೆ ಇರ್ಬೋದು, ಈ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಏನು ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಹಾಗಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಾಳೆ ನಡೆಯಬೇಕಿದ್ದಂಥ ರಾಜ್ಯ ಸಚಿವ ಸಂಪುಟ ಸಭೆಯನ್ನು ದಿಢೀರ್ನೆ ಮುಂದೂಡಿ ಮತ್ತೆ 11ನೇ ತಾರೀಕಿಗೆ ಅದನ್ನು ಫಿಕ್ಸ್ ಮಾಡಿರುವಂಥದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ 10ನೇ ತಾರೀಕು ಒಳಗಡೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಸಂದೇಶ ಬರುತ್ತೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಪ್ರಮುಖವಾಗಿ ಅಮಿತ್ ಶಾ ಅವರು ದೆಹಲಿಗೆ ಹೋಗಿ ತಿಳಿಸ್ತೀನಿ ಅಂತ ಹೇಳಿದ್ರಿಂದ ಯಾವಾಗ ಬೇಕಾದರೂ ಮುಖ್ಯಮಂತ್ರಿಗಳಿಗೆ ಸಂದೇಶ ಬರ್ಬೋದು. ಅದು ನಾಳೆ ಸಾಯಂಕಾಲ ಆದರೂ ಬರ್ಬೋದು, ಅಥವಾ ನಾಡಿದ್ದು ಸಾಯಂಕಾಲ ಆದರೂ ಬರ್ಬೋದು. ಅದು ಸಂಪುಟ ಪುನಾರಚನೆ ಆದರೂ ಆಗ್ಬೋದು, ಅಥವಾ ಸಂಪುಟ ವಿಸ್ತರಣೆ ಆದರೂ ಆಗ್ಬೋದು, ಅಥವಾ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಕುರ್ಚಿ ಚೇಂಜ್ ಆದರೂ ಕೂಡ ಆಗ್ಬೋದು. ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವರು ಅಂಡರ್ ಟೆನ್ಷನ್. ಹಾಗಾಗಿ ಈಗ ಸದ್ಯಕ್ಕೆ ಏನು ಮಾಡ್ತಿಲ್ಲ. ಬದಲಾಗಿ ಅಮಿತ್ ಶಾ ಅವರು ಏನು ಸೂಚನೆ ಕೊಟ್ಟರು, ನೀವು
ಆಕ್ಟಿವ್ ಆಗಬೇಕು, 24x7 ಕೆಲಸ ಮಾಡಬೇಕು, ಫಾಸ್ಟಾಗಿ ಕೆಲಸ ಮಾಡಬೇಕು. ನೀವು ಏನೆಲ್ಲ ಬಜೆಟ್ನಲ್ಲಿ ಘೋಷಣೆಗಳನ್ನು ಮಾಡಿದ್ರಿ, ಘೋಷಣೆಗಳನ್ನ ಮಾಡಿದ್ರೆ ಅವೆಲ್ಲವೂ ಕೂಡ ಜಾರಿಗೆ ಬರಬೇಕು. ಅವು ಜಾರಿಗೆ ಬರಬೇಕಂತ ಹೇಳಿದ್ರೆ ತಾವು ಆಕ್ಟಿವ್ ಆಗಬೇಕಂತ ಸೂಚನೆ ಕೊಟ್ಟರು. ಹಾಗಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ದಿಢೀರ್ನೆ ಅಂದರೆ ಸ್ಲೋ CM, ಸ್ಟೇಜ್ ಮ್ಯಾನೇಜರ್ CM ಅಂತೇಳಿ ಏನು ಗಂಭೀರ ಆರೋಪ ಕೇಳಿ ಬಂತು. ಆದರೆ ಇವತ್ತು ದಿಢೀರ್ನೆ ಇಲಾಖಾವಾರ ಸಭೆಗಳನ್ನು ಕರೆದಿರುವಂಥದ್ದು ಮತ್ತು ಬಜೆಟ್ನ ಅನುಷ್ಠಾನಕ್ಕೆ ಸಂಬಂಧಪಟ್ಟಕ್ಕೆ 5ಕ್ಕೂ ಹೆಚ್ಚು ಇಲಾಖೆಗಳ ಸಭೆಯನ್ನು ನಡೆಸಿ ಆ ಮುಖಾಂತರ ಹಣ ಬಿಡುಗಡಲಿಕ್ಕೆ, ಯೋಜನೆಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಎಲ್ಲ ರೀತಿಯಲ್ಲಿ ಮುಂದಾಗಿರುವಂಥದ್ದು. ಒಟ್ಟಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ದೆಹಲಿಯ ವಿಚಾರವಾಗಿ ಸಂಬಂಧಪಟ್ಟ ಈಗ ವೇಟಿಂಗ್ ಮಾಡ್ತಿರುವಂಥದ್ದು. ಸದ್ಯ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದು ಹೋಗಿದ್ರು ಕೂಡ ಮುಖ್ಯಮಂತ್ರಿ ಅವರಿಗೆಲ್ಲ ಒಂದು ಕಡೆ ಟೆನ್ಷನ್ಗೆ ಒಳಗಾಗಿರುವಂಥದ್ದು. ನಂದು ಕುರ್ಚಿ ಏನಾಗುತ್ತೋ ಅಥವಾ ಪುನಾರಚನೆಗೆ ಹೇಳ್ತಾರಾ ಅಥವಾ ವಿಸ್ತರಣೆಗೆ ಹೇಳ್ತಾರಾ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ಒಟ್ಟಾರೆ ಒಂದು ಕಡೆ ಪುನಾರಚನೆ ಆದರೆ ಪ್ರಮುಖವಾಗಿ 6ಕ್ಕೂ ಹೆಚ್ಚು ಸಚಿವರನ್ನ ಕೈ ಬಿಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅದರಲ್ಲಿ ಹಿರಿಯ ಸಚಿವರನ್ನ ಕೈ ಬಿಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈಗಾಗಲೇ ಸಂಪುಟದಲ್ಲಿ 5 ಸ್ಥಾನಗಳು ಖಾಲಿ ಇರುವಂಥದ್ದು. ಮತ್ತೆ 6 ಜನರನ್ನ ಅಥವಾ 8 ಜನರ ಕೈ ಬಿಟ್ಟರೆ ಮತ್ತೆ ಸಂಪುಟಕ್ಕೆ 13ರಿಂದ 14 ಸ್ಥಾನಗಳು ಖಾಲಿ ಆಗ್ತವೆ. ಆಗ ಯುವಕರಿಗೆ ಜಾತಿವಾರು, ಪ್ರಾದೇಶಿಕವಾರು ಮತ್ತು ಸಾಮಾಜಿಕವಾರು ಅವಕಾಶವನ್ನು ಕೊಡಬಹುದು, ಯುವ ಮುಖಗಳಿಗೆ ಮಣೆ ಹಾಕಬಹುದು ಎಂಬುದು ಕೂಡ ಹೈಕಮಾಂಡ್ನ ಲೆಕ್ಕಾಚಾರ.